ಜಮೀರ್ ಸಂಪರ್ಕಿಸಿದಂತಹ ಎಚ್.ಡಿ. ಕುಮಾರಸ್ವಾಮಿ ಮುನಿಸು ಹೋಯ್ತಾ ಬ್ರದರ್ಸ್ಗೆ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ನಿಂದಾಗಿ ಸ್ಪರ್ಧೆ ನಡೀತಾ ಇತ್ತು. ಇಬ್ಬರ ಮೇಲೆ ಇಡೀ ವಿಧಾನ ಪರಿಷತ್ ಚುನಾವಣೆ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ 5 ಮತ್ತು 3ನೇ ಅಭ್ಯರ್ಥಿ ಗೆಲುವಿನ ತೀವ್ರ ಕಸರತ್ತು ನಡೆದಿದೆ. ಇದರ ನಡುವೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ಮೇಲೆ ನಿಂತಿವೆ ವಿಧಾನ ಪರಿಷತ್ ಚುನಾವಣೆ. ಹೌದು, ಕಾಂಗ್ರೆಸ್ ಜೆಡಿಎಸ್ ನಡುವೆ 5 ಹಾಗೂ 3ನೇ ಅಭ್ಯರ್ಥಿ ಗೆಲುವಿಗೆ ತೀವ್ರ ಕಸರತ್ತು ನಡೆದಿದೆ. ಒಟ್ಟು 224 ಶಾಸಕರ ಪೈಕಿ ಹಿರಿಯೂರು ಡಿ ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಇನ್ನು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಶಾಸಕತ್ವ ಅನರ್ಹಗೊಂಡಿದ್ದು ಸದ್ಯ ಅವರು ಜೈಲಿನಲ್ಲಿದ್ದಾರೆ. ಜೆಡಿಎಸ್ ಬೆಂಬಲಿಸ್ತಾರ ಯತ್ನಾಳ್ ಅಂತ ಹೇಳಿ 222 ಶಾಸಕರಲ್ಲಿ ಕಾಂಗ್ರೆಸ್ ಸದ್ಯ 138 ಶಾಸಕರ ಬಲ ಹೊಂದಿದೆ. ಇನ್ನು ಬಿಜೆಪಿ 62 ಶಾಸಕರ ಹೊಂದಿದ್ರೆ ಜೆಡಿಎಸ್ 18 ಮಂದಿ ಶಾಸಕರಿದ್ದಾರೆ. ಜೆಡಿಎಸ್ಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಸುವಂತಹ ಸಾಧ್ಯತೆ ಇದೆ. ಅತ್ತ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಬೆಂಬಲ ಮಾಡುವಂತಹ ಸಾಧ್ಯತೆ ಇದೆ. ಅಭ್ಯರ್ಥಿಗಳ ಗೆಲುವಿಗಾಗಿ ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ಕಸರತ್ತನ್ನು ನಡೆಸಿದ್ದಾರೆ. ಇನ್ನು ವಿಧಾನ ಪರಿಷತ್ನ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರುವಂತಹ 28 ಮತಗಳು. ಇದರ ನಡುವೆ ಕಾಂಗ್ರೆಸ್ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತ ಎನ್ಡಿಎ ಮೈತ್ರಿಯ 3ನೇ ಅಭ್ಯರ್ಥಿ ಗೋವಿಂದರಾಜು ಅವರು ಕೂಡ ಗೆಲುವು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ಜಮೀರ್ ಸಂಪರ್ಕಿಸಿದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಮಾಜಿ ಮಿತ್ರ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಗೊತ್ತಾಗಿದೆ. ಹಳೆ ದ್ವೇಷವನ್ನ ಮರೆತು ಜಮೀರ್ ಅವರನ್ನ ಸಂಪರ್ಕಿಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮತ್ತೋರ್ವ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಷತ್ ಚುನಾವಣೆಯ ಲೆಕ್ಕಾಚಾರ ವಿಚಾರವಾಗಿ ಹೇಳೋದಾದ್ರೆ 7 ಸ್ಥಾನಕ್ಕೆ ಚುನಾವಣೆ ಸದಂತ ಪಕ್ಷಗಳ ಸಂಖ್ಯೆ ಬಲಾಬಲ 222, ಕಾಂಗ್ರೆಸ್ 135, ಹಾಗೆ ಬಿಜೆಪಿ 62, ಜೆಡಿಎಸ್ 18, ಪಕ್ಷೇತರ 2, ಸರ್ವೋದಯ ಪಕ್ಷ 1, ಬಿಜೆಪಿಯ ಉಚ್ಚಾಟಿತ ಶಾಸಕರು 3. ಮೇಲ್ಮನೆ ಗೆಲುವಿನ ಲೆಕ್ಕಾಚಾರ ಪ್ರತಿಯೊಂದು ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿರುವಂತಹದ್ದು 28 ಮತ. ಕಾಂಗ್ರೆಸ್ 5 ಜನ ಗೆಲ್ಲಿಸಲು ಒಟ್ಟು ಕನಿಷ್ಠ 140 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ ಬಳಿ ಇರುವುದು 135, ಜೊತೆಗೆ 2 ಪಕ್ಷಗಳು ಹಾಗೂ ಓರ್ವ ಸರ್ವೋದಯ ಪಕ್ಷದ ಬೆಂಬಲ ಸಾಧ್ಯತೆ. ಇದರ ಜೊತೆಗೆ ಬಿಜೆಪಿ ಉಚ್ಚಾಟಿತ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಮತ ಹಾಕುವಂತಹ ಸಾಧ್ಯತೆ ಇದೆ. ಇಲ್ಲಿ ಕಾಂಗ್ರೆಸ್ ಗೆಲುವಿಗೆ ಬೇಕಾದ 140 ಸಂಖ್ಯೆ ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ಜೆಡಿಎಸ್ ನಲ್ಲಿ ಸಿಕ್ಕಾಪಟ್ಟೆ ಮಾತುಗಳು ಕೂಡ ಬರ್ತಾ ಇರುವಂತದ್ದು. ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಏನು ಅಂದ್ರೆ, ಬಿಜೆಪಿ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 29 ಮೊದಲ ಮೊತ್ತವನ್ನ ಹಾಕಲು ನಿರ್ಧಾರ ಮಾಡಿದೆ. ಹೀಗಾಗಿ ಹೆಚ್ಚುವರಿ 6 ಮತಗಳು ಬಿಜೆಪಿಯ ಬಳಿ ಉಳಿದ್ರೆ ಜೆಡಿಎಸ್ 18 ಮತ, ಜೊತೆಗೆ ಬಿಜೆಪಿಯಿಂದ ಹೆಚ್ಚುವರಿ 4 ಮತ. ಜನಾರ್ದನ್ ರೆಡ್ಡಿ ಮತ್ತು ಉಚ್ಚಾಟಿತ ಯತ್ನಾಳ್ 2 ಮತ, ಒಟ್ಟಾರೆ 26 ಮತ. 12 ಮತಗಳು ಜೆಡಿಎಸ್ ಕಸರತ್ತು ಮಾಡಬೇಕಾಗಿದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.